ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಜೆ.ಡಿ.ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು 4 ಗಂಟೆಗೆ ಎದ್ದಿದ್ದೀನಿ. ಸೋಮವಾರ ಬೇಗ ಬೇಗ ಕೆಲಸ ಮಾಡಿ ಬೇಗ ಬೇಗ ದೀಪ ಹಚ್ಬಿಡೋಣ ಅಂತ. ಹಾಗಾಗಿ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ತಾಯಿದ್ದೀನಿ. ನೋಡಿ, ಮನೆಯೆಲ್ಲ ಒರೆಸಿ ಎಲ್ಲ ಮಾಡ್ತಾಯಿದ್ದೀನಿ. ಏಕೆಂದರೆ ಬೆಳಗಿನ ಜಾವ ಬೇಗ ಎದ್ದು ಬೇಗ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸೋಮವಾರ ಅಂತ ಅಂದರು ನಮ್ಮ ಮನೆಯವರು. ಹಂಗಾಗಿ ಬೇಗ ಎದ್ದು ಬೇಗ ದೀಪ ಎಲ್ಲ ಹಚ್ಚೋಣ ಅಂತ ಮನೆ ಕೆಲಸ ಎಲ್ಲ ಮುಗಿಸ್ತಾಯಿದ್ದೀನಿ. ಹಾಗೆ ನಮ್ಮದು ಒಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ, ಗಿಡ ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ನಾನಕ್ಕೆ ಹೋಗಿ ಬೇಗ ಬಂದುಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಪಟ್ಟಂತ ಹೋಗಿ ಪಟ್ಟಂತ ಬಂದುಬಿಡೋಣ, ಯಾಕಂದರೆ ಬೇಗ ಬೇಗ ಬೆಳಕಾಗ್ಬಿಡುತ್ತೆ. ಬೆಳಕಾಗ್ಬಿಟ್ರೆ ಮತ್ತು ದೀಪ ಹಚ್ಚೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಬೇಗ ದೀಪ ಹಚ್ಚಿ ಮಕ್ಕಳಿಗೆ ಬೇಗ ಎಬ್ಬಿಸ್ಬೇಕು. ಎಬ್ಬಿಸಿ ಅವ್ರಿಗೆ ಟಿಫನ್ ಎಲ್ಲ ರೆಡಿ ಮಾಡಿ ತಿನ್ನಿಸಿ ಕಳಿಸೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಈಗ ಅದಕ್ಕೋಸ್ಕರ ಬೇಗ ರೆಡಿ ಆಗ್ತಾಯಿದ್ದೀನಿ. ನೋಡಿ, ಈಗ ಆಲ್ರೆಡಿ ಬೆಳಕು ಎಷ್ಟಿದೆ ಅಂತ ತೋರಿಸ್ತೀನಿ. ಆಲ್ರೆಡಿ ಚಂದ್ರ ಮುಳುಗಿ ಸೂರ್ಯ ಬರೋಕ್ಕೆ ಶುರುವಾಗಿದೆ. ನೋಡಿ, ಗೊತ್ತಾಗ್ತಾ ಇದೆಯಲ್ವ, ಕಾಣಿಸ್ತಾ ಇದೆಯಲ್ವ, ಇಷ್ಟು ಬಂದಿದೆ. ಈಗ ಅಷ್ಟು ಬೇಗ ಬೇಗ ರೆಡಿಯಾಗಿ ಬೇಗ ಬೇಗ ದೀಪ ಹಚ್ಬಿಡೋಣ ಅಂತ. ನೋಡಿ, ಏರ್ ಫಾಲ್ ಏನೇ ಆದರೂ ನಿಲ್ತಾ ಇಲ್ಲ. ಯಾರಿಗಾದರೂ ಇದಕ್ಕೇನಾದ್ರು ಸೊಲ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈಗ ಬೇಗ ಬೇಗ ಬಾಗಿಲಿಗೆಲ್ಲ ಕುಂಕುಮ ಇಟ್ಟು ಬಾಗಿಲೆಲ್ಲ ತೊಳೆದ್ಬಿಡೋಣ ಅಂತ ಬಂದಿದ್ದೀನಿ. ಈಗ ನೀಟಾಗಿ ಕುಂಕುಮ ಅರಿಶಿನ ಎಲ್ಲ ಹಚ್ಬಿಟ್ಟು ಪಟ ಪಟ ಮಾಡಿಬಿಟ್ಟು ಬೇಗ ಬೇಗ ಹೊರಡಬೇಕು ಒಳಗಡೆ, ಯಾಕೆಂದರೆ ಟೈಮ್ ಆಗಿಬಿಡುತ್ತೆ. ಹಂಗಾಗಿ ತುಳಸಿ ಗಿಡಕ್ಕೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಾಯಿತು. ಈಗ ಇದಾಗಿದ್ದೇನೆ. ನೆಕ್ಸ್ಟು ಒಳಗಡೆ ದೀಪ ಏನಿದೆ ಮಿಕ್ಕಿದ ಕೆಲಸ ಅದನ್ನು ಮಾಡ್ಕೊಳ್ಳೋಣ ಅಂತ ಬರ್ತಾಯಿದ್ದೀನಿ. ಈಗ ನೆಕ್ಸ್ಟು ದೇವರಿಗೆ ಪ್ರಸಾದ ಮಾಡಬೇಕಲ್ವ, ಹಂಗಾಗಿ ಸ್ವಲ್ಪ ಬಾಳೆಹಣ್ಣು ಕಟ್ ಮಾಡಿಕೊಂಡು ಹಾಲು ಸಕ್ಕರೆ ಜೇನುತುಪ್ಪ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ದೇವ್ರಿಗೆ ಇಡ್ತಾಯಿದ್ದೀನಿ. ಸಿಂಪಲ್ಲಾಗಿ ನಿಮಗೆ ಏನಾಗುತ್ತೆ ಅದು ಸಿಂಪಲ್ಲಾಗಿ ಮಾಡ್ಕೊಬೋದು. ನಾನು ಬಾಳೆಹಣ್ಣು ಇತ್ತಲ್ಲ, ಹಾಗಾಗಿ ಬಾಳೆಹಣ್ಣಲ್ಲಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ದೇವ್ರಿಗೆ ಹೂವೆಲ್ಲ ಮುಡಿಸಿ ನೀಟಾಗಿ ದೀಪ ಹಚ್ಕೊತಾ ಇದ್ದೀನಿ. ಭಕ್ತಿಯಿಂದ ದೇವರೇ ಕಾಪಾಡಪ್ಪ ಅಂತ ಹೇಳಿ ದೀಪ ಹಚ್ಕೊತಾ ಇದ್ದೀನಿ. ಏಕೆಂದರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಪ್ಪ ದೇವರೇ ಅಂತ ಕೇಳ್ಕೊಬೇಕು. ಮತ್ತು ನೆಕ್ಸ್ಟು ಧೂಪ ಎಲ್ಲ ಹಚ್ಕೊತಾ ಇದ್ದೀನಿ. ಧೂಪ ಹಚ್ಚಾದ್ಮೇಲೆ ಈಗ ಗಂಧದ ಕಡೆ ಹಚ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ತುಪ್ಪದ ದೀಪ ಹಚ್ಕೊಂಡಿದ್ದೀನಿ. ದೀಪ ಎಲ್ಲಿ ತೊಗೊಂಡೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೆಕ್ಸ್ಟು ನೋಡೋಣ ಇವಾಗ. ಈಗ ಗಂಧದ ಕಡ್ಡಿ ಎಲ್ಲ ಬೆಳಗಾಯಿತು. ನೋಡಿ, ಇದೆ ತುಪ್ಪದ ದೀಪ. ನಾನು ಆಲ್ರೆಡಿ ತೋರಿಸ್ತೀನಿ ಅಂದಲ್ಲ, ಇದೇನೆ. ತುಂಬ ಚೆನ್ನಾಗಿರುತ್ತೆ ತುಪ್ಪದ ದೀಪ. ನಾವು ತುಪ್ಪದ ದೀಪ ಮನೇಲಿ ಮಾಡ್ಕೋಬೇಕಂತ ಅನಿಸೋದಿಲ್ಲ, ಯಾಕೆಂದರೆ ಈ ಥರ ರೆಡಿ ಬಂದುಬಿಟ್ಟಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ದೀಪ ಹಚ್ಚೋಕ್ಕಿರ್ಬೋದು, ಬಾಗಿಲಿಗಿಡ್ಬೋದು, ತುಳಸಿ ಗಿಡಕ್ಕಿಡ್ಬೋದು. ತುಪ್ಪದ ದೀಪ ಶುಕ್ರವಾರ ಸೋಮವಾರ ಹಚ್ಬೇಕಂದ್ರೆ ಈ ಥರದೊಂದು ಬಾಕ್ಸ್ ತೊಗೊಬಿಟ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ದೇವರಿಗೆ ತುಪ್ಪದ ದೀಪ ಹಚ್ಚಬೇಕು ಅಂತ ಅಂತೀವಲ್ವ, ಈ ಥರದ್ದು ಒಂದು ಹಚ್ಕೊಂಡ್ರೆ ಸಾಕು. ನಿಮ್ಗೆ ಇದೇನಾದ್ರು ಲಿಂಕ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗ್ತದೆ ನನಗಂತೂ. ದೇವ್ರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಬೇಕು ಅಂತ ಅಂದಾಗೆಲ್ಲ ಒಂದು ಹಚ್ಚಿ ಒಂಥರ ಬೆಳಗಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಿಮಗೂ ಇದು ಬೇಕಿತ್ತು ಅಂದರೆ ನಾನು ಲಿಂಕ್ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೀವು ಬೈ ಮಾಡ್ಕೊಳ್ಳಿ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ನೋಡಿ, ಇಲ್ಲೇ ನನ್ನ ಗಂಧ ಕಡ್ಡಿ ಬೆಳಗ್ಬೇಕಾದ್ರೆ ಆಕಾಶದಲ್ಲಿ ಹದ್ದು ಆಡಾಡ್ತಾಯಿತ್ತು. ಹಂಗಾಗಿ ನನಗೊಂಥರ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ವೀಡಿಯೋ ನೋಡಿದಾಗ ಅನ್ನಿಸ್ತು ನನಗೆ, ನಾನು ಪೂಜೆ ಮಾಡ್ಬೇಕಾದ್ರೆ ಗೊತ್ತಾಗಿಲ್ಲ, ವೀಡಿಯೋ ನೋಡಿದಾಗ ಅನ್ನಿಸ್ತು. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಈಗ ನೆಕ್ಸ್ಟು ದೀಪ ಎಲ್ಲ ಹಚ್ಚಾಯಿತು. ಹಚ್ಚಿ ಎಲ್ಲ ಆದಮೇಲೆ ಈಗ ಹಾಲಿಟ್ಟಿದ್ದೀನಿ ಒಲೆ ಮೇಲೆ. ಹಾಲಿಟ್ಟು ಮಕ್ಕಳಿಗೆ ಹಾಲೆಲ್ಲ ಕಾಯಿಸಿ ಬೇಗ ಎಬ್ಸೋಣ ಅಂತ ಇಟ್ಟಿದ್ದೀನಿ. ಈಗ ಹಾಲೆಲ್ಲ ಕಾಯ್ದಾಯಿತು. ಈಗ ಚಪಾತಿ ಮಾಡ್ಕೊತಾ ಇದ್ದೀನಿ, ಏಕೆಂದರೆ ಟೈಮ್ ಆಗಿಬಿಡುತ್ತಲ್ಲ ಬೇಗ ಬೇಗ. ಆಲ್ರೆಡಿ ಬೆಳಕಾಗ್ಬಿಟ್ಟಿದೆ, ಹಾಗಾಗಿ ಈಗ ಚಪಾತಿ ಮಾಡ್ಕೊತಾ ಇದ್ದೀನಿ. ಬೇಗ ಬೇಗ ಎಬ್ಸೋಣ ಅಂತ ಪಟ ಎಬ್ಬಿಸ್ತಾ ಇದ್ದೀನಿ. ಆದರೂ ಕರಿತಾ ಇದ್ದೀನಿ, ಎದ್ದೇಳ್ರು ಅಂತ. ಹೇಳ್ತಾನೇ ಇಲ್ಲ, ಟೈಮ್ ಬೇರೆ ಆಗಿಬಿಟ್ಟಿದೆ. ಈಗ ಚಪಾತಿ ರೆಡಿ ಆಯಿತು. ಈಗ ಚಪಾತಿ ಆಗ್ತಿದ್ದಂಗೆ ಪಟ ಎಬ್ಸೋಣ ಅಂತ ಎಬ್ಬಿಸಿ ಒಬ್ಬನ ವಾಶ್ರೂಮ್ ಕಳಿಸಿದ್ದೀನಿ, ಇನ್ನೊಬ್ಬನ ಎದ್ದೇಳ್ಸೋಕ್ಕಾಗ್ತಾಯಿಲ್ಲ. ಅವನು ಲೇಟ್ ಅಂದರೆ ಲೇಟು. ನೋಡಿ, ಎದ್ದು ಬಂದಿದ್ದಾನೆ ಇವಾಗ. ನೋಡಿ, ವಾಶ್ರೂಮ್ಗೆ ಹೋಗುವಂತ ಇದ್ದೀನಿ, ಹೋಗ್ತಾಯಿಲ್ಲ. ಬೆಳಗ್ಗೆ ಚಳಿ ಅಲ್ವ, ನಮಗೆ ತುಂಬ ಚಳಿ ಆಗುತ್ತೆ, ಇನ್ನು ಮಕ್ಳಿಗೆ ಚಳಿ ಆಗಲ್ವ, ಹೌದಲ್ವ. ಮತ್ತು ಈಗ ನೆಕ್ಸ್ಟು ನೋಡಿ, ಈಗ ಸ್ನ್ಯಾಕ್ಸಿಗೆ ಮಕ್ಕಿನ ಸಾಕೊತಾ ಇದ್ದೀನಿ. ಈಗ ನೆಕ್ಸ್ಟು ನೋಡಿ, ಸೂರ್ಯ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ.
ತುಂಬ ಚೆನ್ನಾಗಿ ಮುಟ್ತಾಯಿದೆ ಅಲ್ವಾ. ಈಗ ನೆಕ್ಸ್ಟ್ ಮಕೀನ್ಸ್ ಎಲ್ಲ ಹಾಕ್ಕೊಂಡಿದ್ನಲ್ಲ, ಇದು ಹಾಕ್ಕೊಂಡಾಯ್ತು. ಈಗ ಚಿಕ್ಕವನು ವಾಶ್ರೂಮಿಂದ ಬಂದ. ಈಗ ಕಾಫಿ ಕುಡಿದು ಸ್ನಾನಕ್ಕೆ ಹೋಗ್ತೀನಿ ಅಂತ ಇದ್ದಾನೆ. ಈಗ ಅದಕ್ಕೋಸ್ಕರ ಫಸ್ಟ್ ಕಾಫಿ ಕೊಟ್ಬಿಡೋಣ ಅಂತ ಪಟ ಎಲ್ಲ ಹಾಕ್ತಾಯಿದ್ದೀನಿ. ಈಗ ನೋಡಿ ಇಬ್ಬರದು ಆಯಿತು, ಇಬ್ಬರು ರೆಡಿ ಆಗ್ತಾಯಿದ್ದಾರೆ. ಈಗ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ 2 ಥರ ಇದೆ, ಒಂದು ಸ್ನ್ಯಾಕ್ಸ್ ಹಾಕಬೇಕು, ಒಂದು ಮಧ್ಯಾಹ್ನ ಊಟ ಹಾಕಬೇಕು. ಹಾಗಾಗಿ ಇಬ್ರಿಗೂ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಚಪಾತಿ ಒಂದು ಕಡೆ ಹಾಕ್ತಾಯಿದ್ದೀನಿ. ಇಬ್ರಿಗೂ ಹಾಕಿ ತಿನ್ನಿಸಿ ಕಳಿಸೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ನಮ್ಮ ದೊಡ್ಡವನಂತೂ ಯಾವಾಗಲೂ ತುಂಬ ಲೇಟ್ ಮಾಡ್ತಾನೆ, ಅವನಿಗೆ ರೆಡಿ ಮಾಡಿಸೋಷ್ಟು ಸಾಕಾಗುತ್ತೆ. ನಮ್ಮ ಚಿಕ್ಕವನಂತೂ ಬೇಗ ರೆಡಿ ಆಗಿಬಿಡ್ತಾನೆ. ನೋಡಿ ವೀಡಿಯೋ ಮುಂದೆನೇ ಬಂದು ಡ್ಯಾನ್ಸ್ ಆಡ್ತಿದ್ದಾರೆ. ಇಬ್ಬರು ಕಚ್ಚಾಡ್ತಾರೆ ನೋಡಿ. ವೀಡಿಯೋ ಮುಂದೆನೂ ಡ್ಯಾನ್ಸ್ ಆಡ್ತಾರೆ, ವೀಡಿಯೋ ಮುಂದೆನೂ ಕಚ್ಚಾಡ್ತಾರೆ. ಈಗ ಅವ್ರದ್ದೆಲ್ಲ ಮುಗೀತು. ಈಗ ಆದಮೇಲೆ ಇಬ್ಬರದ್ದು ಲಂಚ್ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಈಗ ಆಗಿದ್ದೆ ಇವರಿಬ್ಬರಿಗೂ ಕಾಫಿ ಕೊಡೋಣ ಅಂತ. ಕಾಫಿ ಕುಡ್ಕೊಂಡು ಪಟ ರೆಡಿ ಆಗ್ತಾರೆ. ಈ ಕಾಫಿ ಕುಡಿದು ಊಟ ತಿಂದು ಹೊರಡೋಷ್ಟರಲ್ಲಿ ಬಸ್ ಬಂದುಬಿಡುತ್ತೆ ಅಷ್ಟೇ. ಈಗ ಬಸ್ ಬರೋ ಅಷ್ಟರಲ್ಲಿ ಬೇಗ ರೆಡಿ ಆಗಬೇಕು ಇವರು. ಈಗ ಆಲ್ರೆಡಿ 6:15 ಆಗಿದೆ. ಈಗ ಟೈಮ್ ಆಗಿದೆ, ಗೊತ್ತಾಗ್ತಾನೆ ಇಲ್ಲ, ಟೈಮೇ ಗೊತ್ತಾಗಲ್ಲ ಎಷ್ಟು ಬೇಗ ಆಗಿಬಿಡುತ್ತೆ ಅಂತ. ಅಷ್ಟು ಬೇಗ ಆಗಿಬಿಡುತ್ತೆ ಟೈಮು. ನೋಡಿ ಇವ್ರಿಗೆ ಶೂ ಹಾಕಿ ಕಳಿಸೋ ಅಷ್ಟರಲ್ಲಿ ಇದರಲ್ಲೇ ಗೊತ್ತಾಗುತ್ತೆ. ನಮ್ಮ ದೊಡ್ಡವನಂತೂ ಶೂವೇ ಹಾಕೊಳ್ಳಲ್ಲ, ರೆಡಿನೇ ಆಗೋಲ್ಲ, ನಾನೇ ರೆಡಿ ಮಾಡಿಸ್ಬೇಕು. ಈಗ ಚಿಕ್ಕವನು ನೋಡಿ ತೋರಿಸ್ತೀನಿ ಎಷ್ಟು ಬೇಗ ಅವನೇ ಎಲ್ಲನೂ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದಾನೆ ಅಂತ. ಇವನಿಗೆ ಶೂ ನಾನೇ ಹಾಕ್ಬೇಕು, ಎಲ್ಲ ನಾನೇ ಹಾಕ್ಬೇಕು ಇವನಿಗೆ. ಅವನು ನೋಡಿ ಎಲ್ಲ ಕಡೆನೂ ಹಾಗೆ ಅಲ್ವಾ, ದೊಡ್ಡ ಮಕ್ಳಿಗೆ ನಾವೇ ರೆಡಿ ಮಾಡಬೇಕು, ಚಿಕ್ಕ ಮಕ್ಕಳು ಅವರೇ ರೆಡಿ ಆಗ್ತಾರೆ. ಎಷ್ಟು ಹಠ ಮಾಡ್ತಾನೆ ಅಂದರೆ ಅಷ್ಟು ಹಠ ಮಾಡ್ತಾನೆ. ನೋಡಿ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಬೇಗ ರೆಡಿ ಆಗ್ತಾರೆ ಅಂತ. ಈಗ ತಿಂಡಿ ತಿಂದು ಟೈಮ್ ಆಯಿತು, ಹೊರಟಿದ್ದಾರೆ. ಈಗ ಅವ್ರಿಗೆ ಬಾಯ್ ಮಾಡಿ ಕಳಿಸ್ತಾ ಇದ್ದೀನಿ. ಆಲ್ರೆಡಿ 7 o'clock ಆಗಿದೆ, 7 ಗಂಟೆ ಆಗಿದೆ. ಸೂರ್ಯ ಕಣ್ಣಿಗೆ ಹೊಡಿತಾ ಇದ್ದಾನೆ ನೋಡಿ. ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಈಗ ನೆಕ್ಸ್ಟು ನಮ್ಮದು ಕಾಫಿ ಕುಡಿಯೋ ಟೈಮು. ಯಾಕೆಂದರೆ ಮಕ್ಕಳು ಕಳಿಸೋ ತನಕ ನಮಗೆ ಕಾಫಿ ತಿಂಡಿ ಏನೂ ಆಗೋಲ್ಲ. ಅವ್ರನ್ನ ನೀಟಾಗಿ ರೆಡಿ ಮಾಡಿ ಕಳಿಸ್ಬೇಕು. ಈಗ ಬಿಸಿನೀರು ಇಟ್ಟಿದ್ದೀನಿ. ಈಗ ನಮ್ಮ ಮನೆಯವ್ರು ನಾವಿಬ್ಬರು ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಿಸಿನೀರು ಕುಡಿದು ಕಾಫಿ ಕುಡಿದು ಅಮ್ಮ, ನಾನು, ನಮ್ಮ ಮನೆಯವ್ರು 3 ಜನನೂ ಕೂತ್ಕೊಂಡು ಕಾಫಿ ಫಸ್ಟ್ ಕುಡಿಯೋಣ ಅಂತ. ಯಾಕೆಂದರೆ ಫಸ್ಟು ಕಾಫಿ ಬಿಸಿನೀರು ಹೊಟ್ಟೆಗೆ ಬಿದ್ದರೆ ಮುಂದಿನ ಕೆಲಸ ಬೇಗ ಮಾಡ್ಬೋದು. ಈಗ ನೆಕ್ಸ್ಟ್ ಟಿಫನ್ ಮಾಡಬೇಕು. ಈಗ ಅಮ್ಮ ಎದ್ದಿದ್ದಾರೆ ಆಲ್ರೆಡಿ. ಈಗ ಅಮ್ಮಂಗೆ ಬಿಸಿನೀರು ಕಾಫಿ ಕೊಡಬೇಕು ಇವಾಗ. ನೋಡಿ ಅಮ್ಮ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡಿಲ್ಲ. ಏನು ತೋರಿಸ್ತಾ ಇದೆಯಾ ಅಂತ ಕೇಳ್ತಾಯಿದ್ರು. ಈಗ ಅದಾಗಿದ್ದೆ. ಈಗ ಕಾಫಿ ಹಾಕ್ತಾಯಿದ್ದೀನಿ. ಈಗ ಪಟ ಕಾಫಿ ಕುಡಿದ್ಬಿಡೋಣ ಅಂತ. ಕಾಫಿ ಕುಡಿದು ತಿಂಡಿ ರೆಡಿ ಮಾಡಬೇಕು. ಈಗ ಮಕ್ಳಿಗೆ ಚಪಾತಿ ಮಾಡಿ ಕಳಿಸಿದ್ದೀನಿ. ಈಗ ನಮಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಬಿಸಿಬೇಳೆಭಾತ್ ರೆಡಿಯಾಗಿದೆ. ನಾನು ಕಾಫಿನೂ ಕುಡ್ದಾಯಿತು, ಒಂದು ಕಡೆ ಬಿಸಿಬೇಳೆಭಾತು ರೆಡಿ ಆಯಿತು. ಈಗ ಬನ್ನಿ ಟಿಫನ್ ಮಾಡೋಣ. ಆಲ್ರೆಡಿ 9:15 ಆಗೋಗ್ಬಿಟ್ಟಿದೆ. ಟಿಫನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿದೆ ಬಿಸಿಬೇಳೆಭಾತ್. ಈಗ ಅಮ್ಮ ನಾನು ಇಬ್ಬರು ತಿಂಡಿ ಮಾಡ್ತಾಯಿದ್ದೀವಿ. ಈಗ ತಿಂಡಿ ಆಯಿತು. ತಿಂಡಿ ಆಗಿ ಸ್ವಲ್ಪ ಹೊತ್ತಾಯಿತು, ಒಂದು 11 ಗಂಟೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಕೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬಾಕ್ಸಿಗೆ. ಈಗ ಪಟ ಕೇಕ್ ಮಾಡಿಬಿಡ್ತೀನಿ. ಕೇಕ್ ರೆಸಿಪೀಸ್ ಏನಾದರೂ ಬೇಕಿತ್ತಂದರೆ ನಮ್ಮ ಚಾನಲಲ್ಲಿ ಕೇಕ್ ರೆಸಿಪೀಸ್ ತುಂಬ ಇದೆ, ಒಮ್ಮೆ ಚೆಕ್ ಮಾಡಿ ಅಂತ. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ. ಇನ್ನು ಮುಂದೆ ಆ ಥರ ಲೇಟ್ ಮಾಡಲ್ಲ, ಮತ್ತು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.